ನ್ಯಾಚುರಲ್ ಆದ ಕರಿಬೇವಿನ ಹೇರ್ ಡೈ ನೋಡಿ ರೆಡಿಯಾಗಿದೆ. ಹಾಯ್ ಫ್ರೆಂಡ್ಸ್, ಇವಾಗ ಯಂಗ್ಸ್ಟರ್ಗೆಲ್ಲ ಕೂದಲು ವೈಟ್ ಆಗಲಿಕ್ಕೆ ಸ್ಟಾರ್ಟ್ ಆಗ್ತದೆ ಅಂತ ಹೇಳಿದರೆ, ಯಂಗ್ಸ್ಟರಿಂದ ಹಿಡಿದು ಏಜ್ ಆದವರಿಗಂತೂ ವೈಟ್ ಆಗ್ತದೆ, ಯಂಗ್ಸ್ಟರಿಗೆ ಕೂಡ ವೈಟ್ ಆಗಲಿಕ್ಕೆ ಬೇಗ ಸ್ಟಾರ್ಟ್ ಆಗ್ತದೆ ಕೂದಲು. ಅಂತಹ ಸಮಸ್ಯೆ ಬಂದಾಗ ಒಂದು ನ್ಯಾಚುರಲ್ ಆದ ಮನೆಯಲ್ಲೇ ಹೇರ್ ಡೈ ಹೇಗೆ ಮಾಡೋದಂತ ಹೇಳಿ ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತೋರಿಸಿಕೊಡ್ತೇನೆ. ಕರಿಬೇವನ್ನು ಯೂಸ್ ಮಾಡಿ ಮಾಡುವಂತಹ ಹೇರ್ ಡೈ ತುಂಬಾ ಎಫೆಕ್ಟಿವ್ ಆಗಿರ್ತದೆ. ಹಾಗಾದರೆ ಹೇಗೆ ಮಾಡೋದಂತೇಳಿ ನೋಡುವ ಅಲ್ಲ. ಯಾರಾದರೂ ನಮ್ಮ ಕರಾವಳಿ ಮಿರರ್ ಯೂಟ್ಯೂಬ್ ಚಾನಲ್ ಹಾಗೆ ಫೇಸ್ಬುಕ್ ಹಾಗೆ ಇನ್ಸ್ಟಾಗ್ರಾಮಲ್ಲಿ ಪೇಜನ್ನು ಫಾಲೋ ಹಾಗೆ ಸಬ್ಸ್ಕ್ರೈಬ್ ಮಾಡ್ತಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕನ್ನು ಕೂಡ ಕ್ಲಿಕ್ ಮಾಡಿ. ವಿಡಿಯೋ ಸ್ಟಾರ್ಟ್ ಮಾಡುವ. ನಾನು ಆಶಾ ಉಡುಪ ಕಟೀಲ್. ವೆಲ್ಕಮ್ ಬ್ಯಾಕ್ ಟು ಕರಾವಳಿ ಮಿರರ್. ನೋಡಿ, ಇದು ನಮ್ಮ ಮನೆ ಹಿಂದೆಗಡೆ ಇರುವ ಕರಿಬೇವಿನ ಗಿಡ. ಅದು ನೋಡಿ ದೊಡ್ಡ ಮರದಾಗಿ ಬೆಳೆದಿದೆ, ದೊಡ್ಡದಾಗಿ ಬೆಳೆದಿದೆ ನೋಡಿ. ಇದನ್ನು ಚೆನ್ನಾಗಿ ತೊಳೆಯುವ. ಇದರ ನೀರಿನ ಪಸ ಎಲ್ಲ ಆರಿದರೆ ಸಾಕು. ನಮಗೆ ಒಂದು ದಿವಸ ಒಣಗಿಸಿದರೆ ಸಾಕಾಗ್ತದೆ. ನಾನು ಕರಿಬೇವನ್ನು ಚೆನ್ನಾಗಿ ತೊಳೆದು ಅದನ್ನು ಒಣಗಿಸಿ ತಗೊಂಡು ಬಂದಿದ್ದೇನೆ. ಒಂದು 10 ರಿಂದ 12 ಎಸಳು ಕರಿಬೇವು ಇದೆ. ಅದನ್ನು ಚೆನ್ನಾಗಿ ನಾವು ರೋಸ್ಟ್ ಮಾಡಬೇಕು. ಅದನ್ನು ಈಗ ಒಂದೊಂದೇ ನಾನು ಬಿಡಿಸಿ ಈ ಎಲೆಯನ್ನು ಹಾಕಿಕೊಳ್ತೇನೆ. ನಾವು ತೊಳೆಬೇಕಾದ್ರೆ ಇದರದ್ದು ಹುಳಿಪಟ್ಟೆ ಎಲ್ಲ ನೋಡಿ ಚೆನ್ನಾಗಿ ಒಣಗಿಸಿ ತಗೊಂಡು ಬರಬೇಕು. ಇನ್ನು ನಾವು ಇದನ್ನು ಚೆನ್ನಾಗಿ ಬಾಡಿಸಬೇಕು. ಒಂದು 4 ರಿಂದ 5 ನಿಮಿಷಗಳ ಕಾಲ ಮೀಡಿಯಂ ಫ್ಲೇಮಲ್ಲಿ ನಾವು ಬಾಡಿಸಿದರೆ ಇದು ಫುಲ್ಲು ಬ್ಲ್ಯಾಕ್ ಆಗ್ತಾ ಬರ್ತದೆ. ಡ್ರೈ ಆಗಿ ನಾವು ಇದನ್ನು ಬಾಡಿಸಬೇಕು. ಏನು ಎಣ್ಣೆ ಎಲ್ಲ ಹಾಕಲಿಕ್ಕೆ ಎಂಥದ್ದಿಲ್ಲ, ಡ್ರೈ ಆಗಿ ನಾವು ಬಾಡಿಸ್ಕೊಳ್ತಾ ಇರುವಂಥದ್ದು. ನೋಡಿ, ಸ್ವಲ್ಪ ಕಲರ್ ಚೇಂಜ್ ಆಗ್ತಾ ಬಂತು. ಇದು ಫುಲ್ ಕಲರ್ ಚೇಂಜ್ ಆಗಿ ನಮಗೆ ಬ್ಲ್ಯಾಕ್ ಕಲರ್ ಆಗಬೇಕು. ಅಲ್ಲಿ ತನಕ ನಾವು ಇದನ್ನು ಹಾಗೆ ಬಾಡಿಸ್ತಾ ಇರಬೇಕು. ಇವತ್ತು ನಾನು ಮಾಡ್ತಾ ಇರುವಂಥದ್ದು ನ್ಯಾಚುರಲ್ ಆದ ಕರಿಬೇವಿನ ಹೇರ್ ಡೈ. ಈ ಹೇರ್ ಡೈಯನ್ನು ನಾವು ಹಾಕೋದ್ರಿಂದ ಅಂದರೆ ಕೂದಲು ಬೆಳ್ಳಗಾಗಿರ್ತದೆ ನೋಡಿ, ಆ ಬೆಳ್ಳಗಾದಂಥ ಕೂದಲಿಗೆ ನಾವು ಈ ಥರದ ಒಂದು ಹೇರ್ ಡೈ ಮಾಡಿ ಹಾಕೋದ್ರಿಂದ ನಮಗೆ ಪರ್ಮನೆಂಟಾಗಿ ಕೂದಲು ಕಪ್ಪಾಗ್ತದೆ. ಹಾಗೆಯೇ ನಮ್ಮ ಕೂದಲು ತುಂಬ ಗ್ರೋತ್ ಆಗಲಿಕ್ಕೆ ಕೂಡ ಈ ಹೇರ್ ಡೈ ಯೂಸ್ ಆಗ್ತದೆ. ಅದಕ್ಕೋಸ್ಕರನೇ ಹೆಚ್ಚಿನ ಡಾಕ್ಟರ್ಸ್ ಕೂಡ ಸಜೆಸ್ಟ್ ಮಾಡ್ತಾರೆ, ಇದು ನಮ್ಮ ಆಹಾರ ಪದಾರ್ಥದಲ್ಲಿ ಕರಿಬೇವನ್ನು ಜಾಸ್ತಿ ಯೂಸ್ ಮಾಡಿ. ಕರಿಬೇವು ಏನಾದರೂ ಸಿಕ್ಕಿದರೆ ಅದನ್ನು ಬಿಸಾಕಬೇಡಿ, ಅದನ್ನು ನೀವು ಸೇವಿಸಿ ಅಂತ ಹೇಳ್ತಾರೆ. ಯಾಕಂತ ಹೇಳಿದರೆ ಅದು ಕೂದಲಿನ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ನಮ್ಮ ಕೂದಲು ಸ್ಟ್ರಾಂಗ್ ಆಗಲಿಕ್ಕೆ ಈ ಕರಿಬೇವು ಜಾಸ್ತಿ ತಿನ್ನೋದ್ರಿಂದ ತುಂಬ ಒಳ್ಳೆಯದಾಗ್ತದೆ. ಅಂದರೆ ಕೂದಲು ದಪ್ಪ ಆಗ್ತದೆ, ಹಾಗೆಯೇ ಗ್ರೋತ್ ಆಗ್ತದೆ, ಉದುರುವ ಸಮಸ್ಯೆ ಕಡಿಮೆ ಆಗ್ತದೆ. ಹಾಗೆಯೇ ನಾವು ಈ ಥರ ಹೇರ್ ಡೈ ಮಾಡೋದ್ರಿಂದ ಬಿಳಿಯಾದಂತಹ ಕೂದಲು ಕಪ್ಪಾಗ್ತದೆ. ನೋಡಿ, ಚೆನ್ನಾಗಿ ಬಾಡಿತು, ಫುಲ್ ಕಪ್ಪಾಯಿತು ನೋಡಿ. ಇನ್ನು ನಾವು ಇದನ್ನು ಮಿಕ್ಸಿಗೆ ಹಾಕಿ ಚೆನ್ನಾಗಿ ಪುಡಿ ಮಾಡಿಕೊಳ್ಳುವ. ನೈಸಾಗಿ ಪುಡಿ ಮಾಡಿಕೊಳ್ಬೇಕು. ನೋಡಿ, ಇಷ್ಟು ಪೌಡರ್ ಆಗಬೇಕು. ಈ ಪೌಡರ್ ಮಾಡಬೇಕಾದ್ರೆ ಕೂಡ ಹಾಗೇನೆ, ಏನು ನೀರೆಲ್ಲ ಹಾಕಿ ಮಾಡಲಿಕ್ಕಿಲ್ಲ. ಡೈರೆಕ್ಟ್ ನಾವು ಈ ಕರಿಬೇವನ್ನು ಫ್ರೈ ಮಾಡಿದ್ವಲ್ಲ, ಅದನ್ನು ನಾವು ಮಿಕ್ಸಿಗೆ ಹಾಕಿ ಪೌಡರ್ ಮಾಡಲಿಕ್ಕೆ ನೈಸಾಗಿ ಪೌಡರ್ ಮಾಡಿಕೊಂಡ್ರೆ ಆಯಿತು. ನ್ಯಾಚುರಲ್ ಆದ ಕರಿಬೇವಿನ ಹೇರ್ ಡೈ ನೋಡಿ ರೆಡಿಯಾಗಿದೆ. ಇದನ್ನು ಯಾವ ರೀತಿ ಅಪ್ಲೈ ಮಾಡೋದಂತ ಹೇಳಿ ನೋಡೋದಾದರೆ 2 ರೀತಿಯಲ್ಲಿ ಮಾಡ್ಬೋದು. ಒಂದು ಈ ಮೊಸರನ್ನು ಯೂಸ್ ಮಾಡಿಕೊಂಡು ಮಾಡ್ಬೋದು, ಇನ್ನೊಂದು ಆಲುವೆರಾ ಜೆಲ್ಲನ್ನು ಯೂಸ್ ಮಾಡಿ ಮಾಡ್ಬೋದು. ಮೊಸರನ್ನು ಯೂಸ್ ಮಾಡಿ ಯಾವ ರೀತಿ ಮಾಡೋದಂತ ಹೇಳಿ ನೋಡೋದಾದರೆ ನೋಡಿ, ಇದನ್ನು ಈ ಮೊಸರಿಗೆ ನಾನು ಹಾಕಿಕೊಂಡು ಚೆನ್ನಾಗಿ ಒಂದು ಪೇಸ್ಟನ್ನು ರೆಡಿ ಮಾಡಿಕೊಳ್ತೇನೆ. ನೋಡಿ, ನಾನಿಲ್ಲಿ 2 ಚಮಚದಷ್ಟು ಪೌಡರನ್ನು ಹಾಕಿ ಚೆನ್ನಾಗಿ ಪೇಸ್ಟ್ ರೆಡಿ ಮಾಡಿಕೊಂಡೆ. ಇನ್ನು ಇದನ್ನು ನಾವು ಎಲ್ಲಿ ಎಲ್ಲ ವೈಟ್ ಹೇರ್ಸ್ ಆಗಿದೆ, ಬಿಳಿ ಕೂದಲಾಗಿದೆ, ಅಲ್ಲಿಗೆ ನಾವು ಚೆನ್ನಾಗಿ ಅಪ್ಲೈ ಮಾಡಬೇಕು. ನೋಡಿ, ಈ ಥರ ಒಂದು ಬ್ರಷನ್ನು ತಗೊಂಡು ಕೂದಲಿಗೆ ಅಪ್ಲೈ ಮಾಡ್ತಾ ಹೋಗೋದು. ಎಲ್ಲೆಲ್ಲ ನಮ್ಮ ವೈಟ್ ಹೇರ್ಸ್ ಇದೆ ಅಲ್ಲೆಲ್ಲ ನಾವು ಅಪ್ಲೈ ಮಾಡ್ತಾ ಹೋಗೋದು. ಹೀಗೆ ಹಾಕಿದ ನಂತರ 1 ಗಂಟೆಗಳ ಕಾಲ ಹಾಗೆ ನಾವು ಬಿಡಬೇಕು. ನಂತರ ನಾವು ಚೆನ್ನಾಗಿ ಸ್ನಾನ ಮಾಡಬೇಕು. ಹೀಗೆ ನಾವು ಕಂಟಿನ್ಯೂಸ್ ಮಾಡ್ತಾ ಇದ್ದರೆ ನಮ್ಮ ವೈಟ್ ಹೇರ್ಸ್ ಪರ್ಮನೆಂಟಾಗಿ ಬ್ಲ್ಯಾಕ್ ಆಗ್ತದೆ. ಇನ್ನೊಂದು ರೀತಿ ಯಾವುದಂತ ಹೇಳಿದರೆ ಈ ಆಲುವೆರಾ ಜೆಲ್, ಅದು ಕೂಡ ನಾವು ಮನೆಯಲ್ಲೇ ಬೆಳಿತೇವೆ ನೋಡಿ ಆಲುವೆರಾ. ಆ ಆಲುವೆರಾವನ್ನು ಜೆಲ್ ಅದರದ್ದು ತೆಗೆದು ಆ ಜೆಲ್ಲಿಗೆ ಈ ಹೇರ್ ಡೈಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡಾಗ ಇದೇ ಥರ ನಮಗೆ ಪೇಸ್ಟ್ ರೆಡಿ ಆಗ್ತದೆ. ಅದನ್ನು ಹಾಕಿ ಮಾಡುವಂಥದ್ದು. 2 ಕೂಡ ನ್ಯಾಚುರಲ್ ಆಗಿರೋದ್ರಿಂದ ನಿಮಗೆ ಯಾವುದು ಈಸಿ ಆಗ್ತದೆ ಆ ಮೆಥಡನ್ನು ನೀವು ಯೂಸ್ ಮಾಡ್ಬೋದು. ಇಲ್ಲಿ ಮೊಸರಾಗಿರ್ಬೋದು,
ಕರಿಬೇವಿನ ಪೌಡರ್ ಆಗಿರ್ಬೋದು, ಹಾಗೆಯೇ ಆಲೂವೆರಾ ಜೆಲ್ ಆಗಿರ್ಬೋದು, 3 ಕೂಡ ನ್ಯಾಚುರಲ್ ಆಗಿರಬೇಕು. ಆವಾಗ ನಾವು ಈ ಥರ ಪೇಸ್ಟ್ ರೆಡಿ ಮಾಡಿಕೊಂಡು ಕೂದಲಿಗೆ ಹಚ್ಚೋದ್ರಿಂದ ನಮ್ಮ ಕೂದಲು ಪರ್ಮನೆಂಟಾಗಿ ಬ್ಲ್ಯಾಕ್ ಆಗ್ತದೆ. ನೋಡಿದ್ರಲ್ಲ ಫ್ರೆಂಡ್ಸ್, ನಿಮಗೆ ಕೂಡ ಈ ಥರ ಒಂದು ಸಮಸ್ಯೆ ಇದ್ದರೆ ಈ ಥರ ನಾವು ಕರಿಬೇವನ್ನ ಯೂಸ್ ಮಾಡಿ ಒಂದು ಹೇರ್ ಡೈ ಮನೆಯಲ್ಲೇ ರೆಡಿ ಮಾಡಿಕೊಳ್ಳಿ. ಅದನ್ನು ಅಪ್ಲೈ ಮಾಡ್ತಾ ಹೋಗಿ, ಒಳ್ಳೆ ರಿಸಲ್ಟ್ ಸಿಗ್ತದೆ. ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಜೊತೆ, ರಿಲೇಟಿವ್ಸ್ ಜೊತೆ ಹೆಚ್ಚು ಶೇರ್ ಮಾಡಿ. ಹಾಗೆಯೇ ನಮ್ಮ ಕರಾವಳಿ ಮಿರರ್ ಚಾನಲ್ ಯೂಟ್ಯೂಬ್ ಹಾಗೆ ಫೇಸ್ಬುಕ್ಕಲ್ಲಿ ಹಾಗೆ ಇನ್ಸ್ಟಾಗ್ರಾಮಲ್ಲಿ ಕೂಡ ಪೇಜ್ ಇದೆ. ಯಾರಾದರೂ ಹೊಸಬ್ರು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹೀಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಫಾಲೋ ಮಾಡ್ತಾ ಇರಿ. ಥ್ಯಾಂಕ್ ಯು.